ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ದೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಕೆಸೆಟ್ ಎಕ್ಸಾಮ್ ಬರ್ತಾ ಇದೆ, ಕೆಸೆಟ್ಗೆ ಒಂದಿಷ್ಟು ವೀಡಿಯೋಸ್ನ ಮಾಡಿಕೊಡಿ ಅಂತ ಹೇಳಿದ್ರು. ಸೊ ನಾನು ಬಯೋ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಏನಿರುತ್ತಲ್ಲ ಅದರದ್ದು ಮಾಡ್ತಾ ಇದ್ದೀನಿ. ಅದರಲ್ಲಿ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಬೌಟ್ ಹಿಮೋಗ್ಲೋಬಿನ್. ಇವತ್ತು ನಾನು ಮಾಡ್ತಾ ಇರುವಂಥದ್ದು ಮಯೋಗ್ಲೋಬಿನ್, ಐರನ್ ಮೆಟಲೋಫಾರ್ಫರಿನ್ ಕಾಂಪ್ಲೆಕ್ಸಸ್ ಇನ್ ಬಯೋ ಇನಾರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅಂತ ಆಲ್ರೆಡಿ ಒಂದು ಮಾಡಿದ್ದೀನಿ. ಇದು ಎರಡನೇದು. ಇವತ್ತು ವಿಡಿಯೋದಲ್ಲಿ ನಾನು ಮಯೋಗ್ಲೋಬಿನ್ ಬಗ್ಗೆ ಹೇಳ್ತೀನಿ. ಮಯೋಗ್ಲೋಬಿನ್ನ ನಾವು ಮಸಲ್ ಹಿಮೋಗ್ಲೋಬಿನ್ ಅಂತಲೂ ಕರಿತೀವಿ. ಸೊ ಅದರಲ್ಲಿ ಮಧ್ಯದಲ್ಲಿರುವಂಥ ಮೆಟಲ್ ಯಾವುದು ಅಂದರೆ ಐರನ್ ಇರುತ್ತೆ, Fe2+ ಇರುತ್ತೆ. ಆಲ್ಮೋಸ್ಟ್ ಸ್ಟ್ರಕ್ಚರಲ್ಲಿ ಹಿಮೋಗ್ಲೋಬಿನು ಮತ್ತು ಮಯೋಗ್ಲೋಬಿನು ಸೇಮ್ ಇರುತ್ತೆ. ಸೊ ಯಾವ ಥರ ಡಿಫ್ರೆನ್ಸ್ ಇರುತ್ತೆ, ಏನಿರುತ್ತೆ ಅದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಶೇರ್ ಮಾಡಿ. ಸೊ ಮಯೋಗ್ಲೋಬಿನ್ ನಾನು ಮುಂಚೆನೇ ಹೇಳ್ದಂಗೆ ಇದನ್ನು ನಾವು ಮಸಲ್ ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಇಟ್ಸ್ ಅ ಪಾರ್ಟ್ ಆಫ್ ಇಟ್ಸ್ ಅ ಸಿಮಿಲಾರಿಟಿ. ಓನ್ಲಿ ದ ಡಿಫ್ರೆನ್ಸ್ ಅಂದರೆ ಆಕ್ಸಿಜನ್ ಬೈಂಡಿಂಗ್ ಪ್ರಾಪರ್ಟಿ ಏನಿದೆಯಲ್ಲ ಅದು ವೇರಿ ಆಗುತ್ತೆ, ಎಲ್ಲಿ ಇದೆ ಅನ್ನೋದು ವೇರಿ ಆಗುತ್ತೆ. ಅದ್ರ ಬಿಟ್ಟರೆ ಹಿಮೋಗ್ಲೋಬಿನು ಮತ್ತು ಮಯೋಗ್ಲೋಬಿನು ಆಲ್ಮೋಸ್ಟ್ ಸೇಮ್ ಇದೆ. ಈವನ್ ಹೌ ದೇ ಗೋಯಿಂಗ್ ಟು ಆ್ಯಕ್ಟ್ ಅನ್ನೋದನ್ನು ಸೇಮ್ ಆಗ್ತಾ ಹೋಗುತ್ತೆ. ಮಾನೋಮರಿಕ್ ಡೈ ಆಕ್ಸಿಜನ್ binding hemoprotein of a muscle tissue structurally similar to the subunit of hemoglobin. ಸೊ ಆದರೆ ಹಿಮೋಗ್ಲೋಬಿನ್ ತೊಗೊಂಡ್ರೆ ಅದು ಟೆಟ್ರಮರ್ ಆಗಿದೆ. 4 ಸಬ್ ಯೂನಿಟ್ಗೆ ಐರನ್ನು ಲಿಂಕ್ ಆಗಿರುತ್ತೆ. ಆದರೆ ಇದು ಮಯೋಗ್ಲೋಬಿನಲ್ಲಿ ಏನಾಗಿರುತ್ತೆ ಅಂದರೆ ಒಂದೇ ಒಂದು ಸಬ್ ಯೂನಿಟ್ ಆಫ್ ದಿ ಹಿಮೋಗ್ಲೋಬಿನ್ ಇರುತ್ತೆ. ಅದಕ್ಕೆ ಇದನ್ನು ಮಾನೋಮರಿಕ್ ಡೈ ಆಕ್ಸಿಜನ್ ಬೈಂಡಿಂಗ್, ಇಟ್ ಹ್ಯಾಸ್ ಅ ಕೆಪಾಸಿಟಿ ಟು ಬೈಂಡ್ ಇಟ್ ಸೆಲ್ಫ್ ಈ ಆಕ್ಸಿಜನ್ ಮಾಲಿಕ್ಯೂಲ್. ಹಾಗಾಗಿ ಮಾನೋಮರಿಕ್ ಡೈ ಆಕ್ಸಿಜನ್ ಬೈಂಡಿಂಗ್ ಹೀಮ್ ಪ್ರೋಟೀನ್, ಅದರಲ್ಲಿ ಹೀಮ್ ಪ್ರೋಟೀನ್ ಇದೆ. ಹಾಗಾಗಿ ಆಫ್ ಎ ಮಸಲ್ ಟಿಶ್ಯೂ, ಆದರೆ ಎಲ್ಲಿರುತ್ತೆ, ಮಸಲ್ ಟಿಶ್ಯೂನಲ್ಲಿರುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಮಯೋಗ್ಲೋಬಿನ್ ಅಂತ ಕರಿತೀವಿ. ಇಟ್ ಸರ್ವ್ಸ್ ಆಸ್ ಎ ಆಕ್ಸಿಜನ್ ಸ್ಟೋರೇಜ್ ಮಾಲಿಕ್ಯೂಲ್ ಇನ್ ಮಸಲ್ಸ್. ಇದು ಎಲ್ಲಿರುತ್ತೆ ಅಂದರೆ ಹಾರ್ಟಲ್ಲಿ ಮತ್ತು ಮಸಲ್ಸಲ್ಲಿ ಮಯೋಗ್ಲೋಬಿನ್ ಇರುತ್ತೆ. ಇಟ್ ಬೈಂಡ್ಸ್ ಟು ಆಕ್ಸಿಜನ್ ಹೆಲ್ಪಿಂಗ್ ಪ್ರೊವೈಡ್ ಎಕ್ಸ್ಟ್ರಾ ಆಕ್ಸಿಜನ್ ರಿಲೀಸ್ ಟು ಪವರ್ ಮಸಲ್ ಕಾಂಟ್ರಾಕ್ಷನ್ ವೆನ್ ರಿಕ್ವೈರ್ಡ್. ಈಗ ಏನೋ ನೀವು ತುಂಬ ಜಾಸ್ತಿ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ, ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀರಾ, ಎಕ್ಸಸೈಸ್ ಮಾಡ್ತಾ ಇದ್ದೀರಾ, ಜಿಮ್ಮಲ್ಲಿ ಮಾಡ್ತಾ ಇದ್ದೀರಾ, ಆವಾಗ ನಮಗೆ ಮೋರ್ ಆಕ್ಸಿಜನ್ ಬೇಕಾಗುತ್ತೆ. ಯಾವಾಗ ಮೋರ್ ಆಕ್ಸಿಜನ್ ಬೇಕಾಗತ್ತಲ್ಲ ಆವಾಗ ಆಕ್ಸಿಜನ್ನ ರಿಲೀಸ್ ಮಾಡುತ್ತೆ. ಆ್ಯಕ್ಚುಲಿ ಅದು ಸ್ಟೋರ್ ಮಾಡ್ಕೊಂಡಿರುತ್ತೆ, ನಮ್ಗೆ ಯಾವಾಗ ಬೇಕೋ ಆವಾಗ ರಿಲೀಸ್ ಮಾಡುತ್ತೆ. ಅದಕ್ಕೆ ಆ ರಿಲೀಸ್ ಮಾಡುವಂಥ ಜಾಗಕ್ಕೆ ನಾವೇನಂತ ಕರಿತೀವಿ, ಮಸಲ್ ಟಿಶ್ಯೂಸ್ ಅಂತ ಕರಿತೀವಿ. ಅಲ್ಲಿ ನಿಮಗೆ ಹಿಮೋಗ್ಲೋಬಿನ್ ಇರುತ್ತೆ. ಸೊ ಇಟ್ ಈಸ್ ಅಬೆಂಡೆಂಟ್ ಇನ್ ದಿ ಮಸಲ್ಸ್ ಆಫ್ ಡೈವಿಂಗ್ ಮ್ಯಾಮಲ್ಸ್, ಪರ್ಟಿಕ್ಯುಲರ್ಲಿ ನೀರೊಳಗಡೆ ಇರುವಂಥದ್ದು ಮ್ಯಾಮಲ್ಸ್ಗಳಲ್ಲಿ ಜಾಸ್ತಿ ಇರುತ್ತೆ ಮಯೋಗ್ಲೋಬಿನ್ನು. like seals and whales, allowing them to continue to use oxygen even they are underwater for extended period of time. So ಹಾಗಾಗಿ ಮಯೋಗ್ಲೋಬಿನು ವರ್ಟಿಬ್ರೇಟ್ಸ್ ಇನ್ವರ್ಟಿಬ್ರೇಟ್ಸ್ ಎರಡರಲ್ಲೂ ಇರುತ್ತೆ. It has a globule structure. Molecular mass is about 17,000 ಅಷ್ಟಿರುತ್ತೆ. ಇದು ಏನಾಗುತ್ತೆ, Fe2+ ಕಾಂಪ್ಲೆಕ್ಸ್ ಇರುತ್ತೆ. ಒಟ್ಟು 5 Fe2+ ಅಂತಂದರೆ D6 ಆಗುತ್ತೆ. ಅದರಲ್ಲಿ 4 ಇಟ್ ಈಸ್ ಲಿಂಕ್ ಟು ದಿ nitrogen atom of the porphyrin ring. The 5th one is attached to the imidazole group of the histidine residue, a globule protein. ಇದು ಒಂದು ಪ್ರೋಟೀನ್ಗೆ ನಾನು ಹೇಳ್ದಂಗೆ ಇಟ್ ಹ್ಯಾಸ್ ಓನ್ಲಿ ಒನ್ ಪ್ರೋಟೀನ್ ಚೈನ್ ಇದೆ, 153 ಅಮೈನೋ ಆಸಿಡ್ಸ್ ಇದೆ. ವೆರಾಸ್ ನೀವು ಹಿಮೋಗ್ಲೋಬಿನ್ ತೊಗೊಂಡ್ರೆ 2 ಪ್ರೋಟೀನ್ ಚೈನ್ ಆಲ್ಫಾ ಅಂಡ್ ಬೀಟಾ ಅಂತ ಇರ್ತಿತ್ತು. Myoglobins are respiratory pigments occurring in the muscle cells of the vertebrates and invertebrates. ಅದೇ ಥರ ಹಿಮೋಗ್ಲೋಬಿನ್ ತೊಗೊಂಡ್ರೆ ಅವು ಬ್ಲಡ್ ಪಿಗ್ಮೆಂಟ್ಸ್ ಅಂತ ಕರೀತಾರೆ. ಆದರೆ ಇದಕ್ಕೆ ನಾವೇನಂತ ಕರಿತೀವಿ, ರೆಸ್ಪಿರೇಟರಿ ಪಿಗ್ಮೆಂಟ್ ಅಂತ ಕರಿತೀವಿ. ಎಲ್ಲಿರ್ತವೆ ಅಂದರೆ ಮಸಲ್ ಸೆಲ್ಸಲ್ಲಿ, ವರ್ಟಿಬ್ರೇಟ್ಸಲ್ಲಿ, ಇನ್ವರ್ಟಿಬ್ರೇಟ್ಸಲ್ಲಿ ಇರ್ತಾ ಹೋಗುತ್ತೆ. ಆದರೆ ಮಯೋಗ್ಲೋಬಿನ್ ಏನಿದೆಯಲ್ಲ ಇಟ್ ಹ್ಯಾಸ್ ಮೋರ್ ಬೈಂಡಿಂಗ್ ಕೆಪಾಸಿಟಿ ದ್ಯಾನ್ ಹಿಮೋಗ್ಲೋಬಿನ್ ಟುವರ್ಡ್ಸ್ ದಿ ಡೈ ಆಕ್ಸಿಜನ್. ಸೊ ಇಲ್ಲಿ ನೋಡ್ಕೋಬೋದು ನೀವು ಹೇಗೆ ಇದೆ ಅಂತ. ಆಕ್ಸಿಜನ್ ಪಾರ್ಷಿಯಲ್ ಆಕ್ಸಿಜನ್ ಪ್ರೆಷರ್ ಬೈಂಡಿಂಗ್ ಕೆಪಾಸಿಟಿ ಆಫ್ ದಿ ಡೈ ಆಕ್ಸಿಜನ್ ವಿತ್ ರೆಸ್ಪೆಕ್ಟ್ ಟು ಹಿಮೋಗ್ಲೋಬಿನ್ ಆ್ಯಂಡ್ ಮಯೋಗ್ಲೋಬಿನ್ ಕಂಪ್ಯಾರಿಟಿವ್ ನೀವು ನೋಡ್ತಾ ಹೋದರೆ ಮಯೋಗ್ಲೋಬಿನ್ ಏನಾಗುತ್ತೆ, ಅಟ್ ಎ ಲೋಯರ್ ಆಕ್ಸಿಜನ್ ಪಾರ್ಷಿಯಲ್ ಪ್ರೆಷರಲ್ಲಿ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಸ್ಯಾಚುರೇಟ್ ಮೋರ್. ಸೊ ದಟ್ ಇಸ್ ಅ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಹಿಮೋಗ್ಲೋಬಿನ್ ಆ್ಯಂಡ್ ಮಯೋಗ್ಲೋಬಿನ್. ಮಿಕ್ಕಿದ ಏನು ಡಿಫ್ರೆನ್ಸ್ ಇಲ್ಲ, ಎಕ್ಸಾಕ್ಟ್ಲಿ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ಏನಿದೆಯಲ್ಲ ಆ ಕರ್ವ್ ಏನಿದೆಯಲ್ಲ ದಟ್ ಮೇಕ್ಸ್ ಎ ಡಿಫ್ರೆನ್ಸ್. Myoglobin is an oxygen binding molecule that is found in skeletal muscle tissues. It is made up of a single polypeptide with only one heme group, hence it is not capable of cooperative bonding. Cooperative binding ಹಿಮೋಗ್ಲೋಬಿನ್ ಏನಾಗುತ್ತೆ, ಕೋಪರೇಟಿವ್ ಬೈಂಡಿಂಗ್ ಆಗುತ್ತೆ. ಯಾಕೆಂದರೆ 4 ಹಿಮೋಗ್ರೂಪ್ಸ್ ಇರುತ್ತೆ, 4 ಪಾಲಿಮರ್ ಜೊತೆಗೆ ಅದು ಲಿಂಕ್ ಆಗಿರುತ್ತೆ. ಆದರೆ ಇಲ್ಲಿ ಇಟ್ ಹ್ಯಾಸ್ ಓನ್ಲಿ ಒನ್
ಪಾಲಿಪೆಪ್ಟೈಡ್ ಲಿಂಕ್ ಇದೆ. ಹಾಗಾಗಿ ಬೈಂಡಿಂಗ್ ಕೋಆಪರೇಟಿವ್ ಎಫೆಕ್ಟು ಇದರಲ್ಲಿ ಆಗೋದಿಲ್ಲ. ಕೋಆಪರೇಟಿವ್ ಎಫೆಕ್ಟ್ ಅಂದರೆ ಏನು ಅನ್ನೋದನ್ನು ನಾನು ಆಲ್ರೆಡಿ ಹಿಮೋಗ್ಲೋಬಿನ್ ವಿತ್ ರೆಸ್ಪೆಕ್ಟ್ ಟು ಹಿಮೋಗ್ಲೋಬಿನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮಯೋಗ್ಲೋಬಿನ್ ಹ್ಯಾಸ್ ಎನ್ ಹೈಯರ್ ಅಫಿನಿಟಿ ಫಾರ್ ಆಕ್ಸಿಜನ್ ದ್ಯಾನ್ ಹಿಮೋಗ್ಲೋಬಿನ್ ಆ್ಯಂಡ್ ಬಿಕಮ್ ಸ್ಯಾಚುರೇಟೆಡ್ ಅಟ್ ಎ ಲೋಯರ್ ಆಕ್ಸಿಜನ್ ಲೆವೆಲ್. ಸೊ ಮಯೋಗ್ಲೋಬಿನ್ಗೆ ಮೋರ್ ಅಫಿನಿಟಿ ಟುವರ್ಡ್ಸ್ ಆಕ್ಸಿಜನ್ ಇದೆ ದ್ಯಾನ್ ದಟ್ ಆಫ್ ಹಿಮೋಗ್ಲೋಬಿನ್. ಯಾಕೆ ಅಂದರೆ ಹಿಮೋಗ್ಲೋಬಿನ್ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಇನ್ವಾಲ್ವ್ ವಿತ್ 4 ಪಾಲಿಪೆಪ್ಟೈಡ್ ಲಿಂಕ್. ಆದರೆ ಮಯೋಗ್ಲೋಬಿನಲ್ಲಿ ಒಂದೇ ಇರೋದಕ್ಕೋಸ್ಕರ ಬೇಗ ಅದು ರಿಯಾಕ್ಟ್ ಆಗುತ್ತೆ. ಕೋಆಪರೇಟಿವ್ ಬೈಂಡಿಂಗ್ ಇಲ್ಲ ಇಲ್ಲಿ ಮಯೋಗ್ಲೋಬಿನಲ್ಲಿ. ಹಂಗಾಗಿ ಇಟ್ ಹ್ಯಾಸ್ ಹೈಯರ್ ಅಫಿನಿಟಿ ಫಾರ್ ಆಕ್ಸಿಜನ್ ಅಟ್ ಎ ಲೋಯರ್ ಸ್ಯಾಚುರೇಟೆಡ್ ಆಕ್ಸಿಜನ್ ಲೆವೆಲ್ಸ್ ಓನ್ಲಿ. ಮಯೋಗ್ಲೋಬಿನ್ ವಿಲ್ ಹೆಲ್ಡ್ ಆನ್ ಟು ಇಟ್ಸ್ ಆಕ್ಸಿಜನ್ ಸಪ್ಲೈ ಅಂಟಿಲ್ ದಿ ಲೆವೆಲ್ಸ್ ಇನ್ ದಿ ಮಸಲ್ಸ್ ಆರ್ ವೆರಿ ಲೋ. ಸೊ ಅದಕ್ಕೆ ತುಂಬ ಕಡಿಮೆ ಇರೋ ತನಕ ಹೋಲ್ಡ್ ಮಾಡಿಕೊಟ್ಟಿರುತ್ತೆ. ಯಾವಾಗ ಕಡಿಮೆ ಅನಿಸುತ್ತಲ್ಲ ಫಿಸಿಕಲ್ ಎಕ್ಸಸೈಸ್ ಮಾಡಿದಾಗ ಅವಾಗ ಏನಾಗುತ್ತೆ, ಅದು ರಿಲೀಸ್ ಮಾಡುತ್ತೆ. ಡಿಲೇಡ್ ರಿಲೀಸ್ ಆಫ್ ಆಕ್ಸಿಜನ್ ಹೆಲ್ಪ್ಸ್ ಟು ಸ್ಲೋ ದಿ ಅನ್ಸೆಟ್ ಅನೋಬರಿಕ್ ರೆಸ್ಪಿರೇಷನ್ ಆ್ಯಂಡ್ ಲ್ಯಾಕ್ಟಿಕ್ ಆ್ಯಸಿಡ್ ಫಾರ್ಮೇಷನ್ ಡ್ಯೂರಿಂಗ್ ಎಕ್ಸಸೈಸ್. ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಮಯೋಗ್ಲೋಬಿನ್. ಸೊ ಹೇಗಾಗುತ್ತೆ, ಈಗ ಏನಾಗುತ್ತೆ ಡಿಫ್ರೆನ್ಸು ಹಿಮೋಗ್ಲೋಬಿನ್ಗೂ ಮಯೋಗ್ಲೋಬಿನ್ಗೂ ನಾವು ತೊಗೊಳ್ತಾ ಹೋದರೆ, ಆಕ್ಸಿಜನ್ ಏನು ಮಾಡುತ್ತೆ, ಎಂಟರ್ಸ್ ಥ್ರೂ ದಿ ಲಂಗ್ಸಿಂದ ಎಂಟರ್ ಆಗುತ್ತೆ. ಸೊ ಫಸ್ಟ್ ಏನು ಮಾಡುತ್ತೆ, ಹಿಮೋಗ್ಲೋಬಿನ್ ಏನು ಮಾಡುತ್ತೆ, ಆಕ್ಸಿಜನ್ನ ಪಿಕ್ ಮಾಡ್ಕೊಳುತ್ತೆ. ಸೊ ಪಿಕ್ ಮಾಡ್ಕೊಂಡ್ಮೇಲೆ ಏನು ಮಾಡುತ್ತೆ, ಇಟ್ ವಿಲ್ ಗೋಸ್ ಟು ಮಸಲ್ ಟಿಶ್ಯೂಗೆ ಹೋದಾಗ ಇಟ್ ಗೋಯಿಂಗ್ ಟು ಮಸಲ್ ಟಿಶ್ಯೂಸ್, ದಟ್ ಈಸ್ ಮಯೋಗ್ಲೋಬಿನ್ ವಿಲ್ ಡೆಲಿವರ್ ದಿ ಆಕ್ಸಿಜನ್. ಹೇಗಾಗುತ್ತೆ, ಆಕ್ಸಿಜನ್ ಪಿಕ್ಸ್ ಅಪ್ ಬೈ ದಿ ಮಯೋಗ್ಲೋಬಿನ್ ಆ್ಯಂಡ್ ಸ್ಟೋರ್. ಆಕ್ಸಿಜನ್ ಏನು ಮಾಡುತ್ತೆ, ಮಯೋಗ್ಲೋಬಿನ್ ಬರೋವಂಥ ಆಕ್ಸಿಜನ್ ಎಲ್ಲ ಪಿಕ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡು ಇರುತ್ತೆ. ಸೊ ಇಲ್ಲೇನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇಸ್ ರಿಲೀಸ್ ಇನ್ ದಿ ಮಸಲ್ ಟಿಶ್ಯೂ ಆಸ್ ದ ಎಂಡ್ ಪಾಯಿಂಟ್ ಆಫ್ ದಿ ಬ್ರೇಕಿಂಗ್ ಅಪ್ ಆಫ್ ದಿ ಗ್ಲೂಕೋಸ್ ಏನಾಗುತ್ತೆ, ಬ್ರೇಕ್ ಆಗುತ್ತೆ, ಎನರ್ಜಿ ರಿಲೀಸ್ ಆಗುತ್ತೆ. ಬ್ರೇಕಿಂಗ್ ಅಪ್ ಆಫ್ ದಿ ಗ್ಲೂಕೋಸ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಆವಾಗ ಏನಾಗುತ್ತೆ, ನಿಮಗೆ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಏನಾಗಿದೆ, ಇಟ್ ಈಸ್ ಹೈಲಿ ಅಸಿಡಿಕ್ ಇನ್ ನೇಚರ್. therefore it going to decreases the pH, the muscle tissues and lowers the pH ಏನಾಗುತ್ತೆ, ಕಡಿಮೆ ಆಗುತ್ತೆ. ಗ್ರೇಟರ್ ದಿ ಮಸಲ್ ಆಕ್ಟಿವಿಟಿ, ಮೋರ್ ರಿಲೀಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ನೀವು ಎಷ್ಟು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಎಷ್ಟು ಎನರ್ಜಿ ಅಂದರೆ ಎಷ್ಟು ಬ್ರೇಕಿಂಗ್ ಅಪ್ ಆಫ್ ಗ್ಲೂಕೋಸ್ ಆಗ್ತಾ ಇದೆಯಲ್ಲ, ಅಷ್ಟು ಎನರ್ಜಿ ಜಾಸ್ತಿ ರಿಲೀಸ್ ಆಗ್ತಾ ಹೋಗ್ತದೆ. ಎನರ್ಜಿ ಜಾಸ್ತಿ ರಿಲೀಸ್ ಆಗ್ತಿದೆ ಅಂತಂದ್ರೇನು, ಕಾರ್ಬನ್ ಡೈಆಕ್ಸೈಡನ್ನು ಜಾಸ್ತಿ ರಿಲೀಸ್ ಆಗ್ತಾ ಇದೆ ಅಂತ. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಏನಾಗುತ್ತೆ, ಗೋಯಿಂಗ್ ಟು ರಿಯಾಕ್ಟ್ ವಿತ್ ವಾಟರ್ ಅಟ್ ಹೈ ಪ್ರೆಷರ್ ಟು ಫಾರ್ಮ್ ಕಾರ್ಬೋನಿಕ್ ಆ್ಯಸಿಡ್. ಈ ಕಾರ್ಬೋನಿಕ್ ಆ್ಯಸಿಡ್ ಏನಾಗುತ್ತೆ, ಇಟ್ ಗೆಟ್ ಆಕ್ಸಿಡೈಸ್ಡ್ ಯೂಸಿಂಗ್ ಎನ್ ಎನ್ಸೈಮ್ ಕಾಲ್ಡ್ ಆಸ್ ಕಾರ್ಬೋನಿಕ್ ಆನ್ಹೈಡ್ರಸೇಸ್ ಅಂತ ಕೇಳ್ತೀವಿ. ಇದು ಜಿಂಕ್ ಎನ್ಸೈಮ್. ಇದರಲ್ಲಿ ಏನಾಗುತ್ತೆ, ಕ್ಲೀವ್ ಆಗಿ ಡಿಸೋಸಿಯೇಟ್ ಆಗಿ H+H3O3- ಆಗುತ್ತೆ. ಈ H+ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಬೈಂಡ್ ಟು ದಿ ಪ್ರೋಟೀನ್ ಆ್ಯಂಡ್ HCO3- ಇಟ್ ವಿಲ್ ಬಿ ಎಂಟರ್ ದಿ ಸೀರಮ್ ಆ್ಯಂಡ್ ಇಟ್ ಗೋಸ್ ಟು ಲಂಗ್ಸ್. ಸೊ ಹಾಗಾಗಿ ಮತ್ತೆ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಅಟ್ಯಾಕ್ ದಿ ಕಾರ್ಬನ್ ಡೈಆಕ್ಸೈಡ್ ಟು ಗೆಟ್ ಇನ್ವಾಲ್ವ್ ಇಟ್. ದೇರ್ ಬೈ ಯು ಆರ್ ಗೋಯಿಂಗ್ ಟು ಹ್ಯಾವ್ ಮೋರ್ ಅಮೌಂಟ್ ಆಫ್ ಆಕ್ಸಿಜನ್ ರಿಲೀಸ್ ವೆನ್ ಎವರ್ ಗೋಯಿಂಗ್ ಟು ಹ್ಯಾವ್ ದಿ ಟಿಶ್ಯೂ ಸೆಲ್ಸ್. ಸೊ ಈಗ ಕ್ವಶನ್ ಆನ್ಸರ್ಸ್ಗೆ ಕೇಳಿದ್ರೆ, ಯೂಶಲಿ ಕ್ವಶನ್ ಆನ್ಸರ್ಸು ಮಯೋಗ್ಲೋಬಿನು ಮತ್ತು ಹಿಮೋಗ್ಲೋಬಿನ್ದು ಬೇರೆ ಬೇರೆ ಅಂತ ಕೇಳಲ್ಲ, ಬಟ್ ಇರೋದ್ರಲ್ಲಿ ಯಾವುದಿದೆಯೋ ಅದನ್ನು ನಾನು ಇಲ್ಲಿ ಸಾರ್ಟ್ಔಟ್ ಮಾಡಿ ಹೇಳ್ತಾ ಇದ್ದೀನಿ. ಮಯೋಗ್ಲೋಬಿನ್ ಬೈಂಡಿಂಗ್ ಆಫ್ ಆಕ್ಸಿಜನ್ ಡಿಪೆಂಡ್ಸ್ ಆನ್ ದ ಆಕ್ಸಿಜನ್ ಕಾನ್ಸಂಟ್ರೇಷನ್ ಆಫ್ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್, ದ ಹಿಮೋಗ್ಲೋಬಿನ್ ಕಾನ್ಸಂಟ್ರೇಷನ್, ದ ಅಫಿನಿಟಿ ಆಫ್ ಹಿಮೋಗ್ಲೋಬಿನ್ ಫಾರ್ ಆಕ್ಸಿಜನ್, ಅದು ಕೇಳ್ತಾ ಇದ್ದಾರೆ. ಸೊ ಆನ್ಸರ್ ಇಸ್ ಎ ಆ್ಯಂಡ್ ಸಿ. ಇಲ್ಲಿ ಏನಾಗುತ್ತೆ, ಮಯೋಗ್ಲೋಬಿನ್ ಬೈಂಡಿಂಗ್ ಆಕ್ಸಿಜನ್ ಡಿಪೆಂಡ್ಸ್ ಅಪಾನ್ ಆಕ್ಸಿಜನ್ ಕಾನ್ಸಂಟ್ರೇಷನ್, ಇದು ಒಂದು. ನೆಕ್ಸ್ಟು ಏನದು, ಅಫಿನಿಟಿ ಆಫ್ ಹಿಮೋಗ್ಲೋಬಿನ್ ಫಾರ್ ಕಾರ್ಬನ್ ಡೈಆಕ್ಸೈಡ್, ಅದು ನಿಮಗೆ ಆನ್ಸರ್ ಆಗುತ್ತೆ. ಮಯೋಗ್ಲೋಬಿನ್ ಇಸ್ ಎ ಸಬ್ ಯೂನಿಟ್ಸ್ ಆಫ್ ಹಿಮೋಗ್ಲೋಬಿನ್ ಹ್ಯಾವಿಂಗ್ ವೆರಿ ಸಿಮಿಲರ್ ಟರ್ಷರಿ ಸ್ಟ್ರಕ್ಚರ್ ಬಟ್ ಡಿಫ್ರೆಂಟ್ ಪ್ರೈಮರಿ ಸ್ಟ್ರಕ್ಚರ್. ಟರ್ಷರಿ ಸ್ಟ್ರಕ್ಚರ್ಸು ಸೇಮ್ ಇರುತ್ತೆ, ಪ್ರೈಮರಿ ಸ್ಟ್ರಕ್ಚರ್ ಮಾತ್ರ ಬೇರೆ ಇರುತ್ತೆ ಹಿಮೋಗ್ಲೋಬಿನ್ಗೂ ಮಯೋಗ್ಲೋಬಿನ್ಗೂ. ಹಿಮೋಗ್ಲೋಬಿನ್ ಇಸ್ ಟೆಟ್ರಾಮರ್ ವೇರ್ ಮಯೋಗ್ಲೋಬಿನ್ ಇಸ್ ಎ ಮೊನರ್. The binding of oxygen to hemoglobin, the relationship between the concentration of oxygen and the fraction of binding sites occupied can be best explained by. ಸೊ ಇಲ್ಲಿ ಏನು ಮಾಡ್ತೀವಿ ನಾವು ಅಂದರೆ, ಆಕ್ಸಿಜನ್ ಬೈಂಡಿಂಗ್ ಕೆಪಾಸಿಟಿ ಆಫ್ ದಿ ಹಿಮೋಗ್ಲೋಬಿನ್ ಆ್ಯಂಡ್ ಮಯೋಗ್ಲೋಬಿನ್ನ ಕಂಪೇರ್ ಮಾಡಿದಾಗ ಅದಕ್ಕೆ ಬಫ್ ಎಫೆಕ್ಟ್ ಅಂತ ಕರಿತೀವಿ. ಕಂಪೇರ್ ಮಾಡಿದಾಗ ಒಂದು ಗ್ರಾಫ್ ಬರುತ್ತೆ, ಆ ಗ್ರಾಫ್ದು ಶೇಪ್ ಯಾವ ಥರ ಇದೆ ಅಂತ ಕೇಳ್ತಾ ಇದ್ದಾರೆ. ಮಯೋಗ್ಲೋಬಿನ್ ಆದರೆ ಹೈಪರ್ಬೋಲಿಕ್ ಆಗುತ್ತೆ, ಅದೇ ಹಿಮೋಗ್ಲೋಬಿನ್ ಆದರೆ ನಿಮಗೆ ಎಸ್ ಶೇಪಲ್ಲಿ ಆಗುತ್ತೆ, ಸಿಗ್ಮೋಡೈಲ್ ಅಂತ ಕರಿತೀವಿ ನಾವು. ಮಯೋಗ್ಲೋಬಿನ್ ಇಸ್ ಪರ್ಟಿಕ್ಯುಲರ್ಲಿ ಅಬಂಡೆಂಟ್ ಇನ್ ಮಸಲ್ಸಲ್ಲಿ ಜಾಸ್ತಿ ಇರುತ್ತೆ. ಮಯೋಗ್ಲೋಬಿನ್ ಬೈಂಡಿಂಗ್ ಆಫ್ ಆಕ್ಸಿಜನ್ ಡಿಪೆಂಡ್ಸ್ ಅಪಾನ್
ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಆಕ್ಸಿಜನ್ ಕಾನ್ಸಂಟ್ರೇಷನು, ಅಫಿನಿಟಿ ಆಫ್ ಮಯೋಗ್ಲೋಬಿನ್ ಫಾರ್ ಆಕ್ಸಿಜನ್, ಇವೆರಡರ ಮೇಲೆ ಡಿಪೆಂಡ್ ಆಗುತ್ತೆ. When oxygen binds to heme containing protein, the two open coordination bonds of Fe2 plus is occupied by one oxygen molecule and one by amino atoms. Fe2 plus ಅಲ್ಲಿ ಏನಾಗುತ್ತೆ, coordination number 6 ಇರುತ್ತೆ, 4 ನೈಟ್ರೋಜನ್ ಆಟಮ್ ಆಫ್ ದಿ ಪೈರಲ್ಗೆ ಲಿಂಕ್ ಆಗುತ್ತೆ, ಒಂದು ಆಕ್ಸಿಜನ್ಗೆ ಲಿಂಕ್ ಆಗುತ್ತೆ, ಇನ್ನೊಂದು ಅಮೈನೋಗೆ ಲಿಂಕ್ ಆಗುತ್ತೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ಥರ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ನೋಡ್ಕೊಡಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.